ಮಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಈಗಾಗಲೇ ಮೂರು ಜನರು ಒಂದು ಅವಘಡದಿಂದಾಗಿ ಸಾವನ್ನಪ್ಪಿರುವಂತದ್ದು. ಈಗಲೂ ಕೂಡ ಮಂಗಳೂರು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಬೆಳಗ್ಗೆ ಅಷ್ಟೇ ಘೋರ ಘಟನೆ ನಡೆದಿತ್ತು. 3 ಜನರು ಸಾವನ್ನಪ್ಪಿದ್ರು ಮನೆ ಕುಸಿತದಿಂದಾಗಿ. ತೊಕ್ಕೊಟ್ಟು ಬಳಿ ಮನೆ ಮೇಲೆ ತಡೆಗೋಡೆ ಕುಸಿತ ಆಗಿದೆ. ಇನ್ನೊಂದು ಘಟನೆ ಇದು. ಗುರುತೇ ಸಿಗದಂತೆ ನಾಶವಾಗಿದೆ ಸಂಪೂರ್ಣ ಮನೆ ತಡೆಗೋಡೆ ಕುಸಿತದಿಂದಾಗಿ. ಲಕ್ಕಿಲಿ ಈ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ. 2 ದಿನಗಳ ಹಿಂದೆಯಷ್ಟೇ ಈ ಮನೆಯನ್ನ ಖಾಲಿ ಮಾಡಲಾಗಿತ್ತು. ತಡೆಗೋಡೆ ಕುಸಿತದ ಭೀತಿಯಿಂದಾಗಿ ಮನೆಯನ್ನ ಖಾಲಿ ಮಾಡಿದ್ರು ಆ ಕುಟುಂಬಸ್ಥರು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಇಡೀ ಕುಟುಂಬಸ್ಥರು ಪಾರಾಗಿದ್ದಾರೆ. ಸಮಯ ಪ್ರಜ್ಞೆ ನೋಡಿ, ಇಲ್ಲಿ ತಡೆಗೋಡೆ ಇದೆ, ಬಿದ್ದೇ ಬೀಳತ್ತೆ ಅಂತ ಗೊತ್ತಿತ್ತು. ರೆಸಾರ್ಟ್ ನಿರ್ಮಿಸಲಾಗಿತ್ತು. ರೆಸಾರ್ಟ್ಗೆ ತಡೆಗೋಡೆ ನಿರ್ಮಿಸಿದ ಮಾಲೀಕ ಈ ತಡೆಗೋಡೆ ಬಿದ್ದು ಮನೆ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಬಿಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಬೆಳಗ್ಗೆ ಅಷ್ಟೇ ಮನೆಯ ಮೇಲೆ ಮಣ್ಣು ಕುಸಿದು 3 ಜನರು ಸಾವನ್ನಪ್ಪಿದ್ರು. ಮಂಗಳೂರಿನ ನಾಗುರಿ ಬಳಿ ನಡೆದಂತಹ ಘಟನೆ ಇದು. ಈಗ ಮಂಗಳೂರು ಭಾಗದಲ್ಲೇ ಮತ್ತೊಂದು ಘಟನೆ. ಒಬ್ಬ ರೆಸಾರ್ಟ್ ಮಾಲೀಕ ಏನಿದ್ದಾನೆ, ಕಾಂಪೌಂಡ್ ಅನ್ನು ಕಟ್ಟಿರ್ತಾನೆ. ಆ ತಡೆಗೋಡೆ ಏನಿದೆ ಕುಸಿಯೋ ಹಂತದಲ್ಲಿತ್ತು. ಹಾಗಾಗಿ 2 ದಿನಗಳ ಹಿಂದೆಯೇ ಮನೆ ಖಾಲಿ ಮಾಡಿದ್ರು ಕುಟುಂಬಸ್ಥರು. ಲಕ್ಕಿಲಿ ಏನು ಪ್ರಾಣಾಪಾಯ ಸಂಭವಿಸಿಲ್ಲ. ನಮ್ಮ ಮನೆ ಕೆಳಗೆಲ್ಲಿ ಅಲ್ಲಿ ನೋಡ್ತಿದ್ದಾಗೆ ಇದು ಫುಲ್ಲು ಜಖಮಾಗಿ ಬಿತ್ತು. ನಾನು ಎನಿಸಿದ್ದು ಎಲ್ಲೋ ನಮ್ಮದು ಅಲ್ಲಿ ಸಹ ಬಿದ್ದಿದೆ, ಅದು ಬಿದ್ದಿದೆ ಅಂತ ಓಡ್ ಬಂದಾಗ ನೋಡಿದ್ರೆ ಇದು ಈಗ ನೋಡಿ ಇನ್ನೂ ಬೀಳಲಿಕ್ಕೆ ಅದು ಇದೆ. ಮತ್ತೆ ನಮ್ಮದು ಅಲ್ಲಿ ಕೆಳಗೆ ಮನೆ ಅದು ಸಹ ನೋಡಿ ಅಲ್ಲಿ ಕಾಣುತ್ತೆ, ಅದು ಸಹ ಬೀಳಲಿಕ್ಕೆ ಆಗಿದೆ. ಯಾರು ಏನು ಕೇಳಲಿಲ್ಲ, ಬರ್ತಾರೆ ಫೋಟೋ ತೆಗಿತಾರೆ ಹೋಗ್ತಾರೆ ಅಷ್ಟೇ. ಇದು 1 ವರ್ಷಕ್ಕೆ ಮುಂಚೆ ಇದೇ ಗೋಡೆ, ಈ ತಡೆಗೋಡೆ ವಾಲಿತ್ತು. ನಾವು ಆಗ ಕಮಿಷನರಿಗೆ, ಆಗ ನವೀನ್ ಹೆಗಡೆ ಇದ್ದರು ಮತ್ತು ತುಳಸಿ ಇಂಜಿನಿಯರ್ ಅವರಿಗೆಲ್ಲ ಕರೆದು ಇದನ್ನು ತೋರಿಸಿದ್ದೇವೆ. ಇವರು ತೋರಿಸಿ ಅವರಿಗೆ ಇದನ್ನು ನೋಟಿಸ್ ಇಶ್ಯೂ ಮಾಡಿ ಮತ್ತು ಈ ಕಡೆ ಬರಲಿಲ್ಲ. ಇವರು ಅದರ ನಂತರ ಮತ್ತು ಏರಿಸಿದರು. ಹಾಗಾಗಿ ಇದು ಬಿತ್ತು. ಇವತ್ತು ಇಲ್ಲಿಗೆ ಈ ಮನೆಯಲ್ಲಿ, ಈಗ ಈ ಬಿದ್ದ ಮನೆಯಲ್ಲಿ 5 ಜನ ಅವರು, ಒಂದು ಪ್ರಾಯದವರು, 2 ಮಕ್ಕಳು, ಗಂಡ ಹೆಂಡತಿದ್ರು. ಅವರು 1-2 ದಿನ ಮುಂಚೆ ಇಲ್ಲಿಂದ ಶಿಫ್ಟ್ ಆದರು. ಅಂದರೆ ಅದು ಬೇರೆ ವಿಚಾರಕ್ಕೆ ಶಿಫ್ಟ್ ಆದದ್ದು, ಈ ವಿಚಾರಕ್ಕಂತಲ್ಲ. ಅವರು ಬೆಳಿಗ್ಗೆ 8 ಗಂಟೆಗೆ, ಯಾವಾಗಲೂ ಬೆಳಿಗ್ಗೆ 8 ಗಂಟೆಗೆ ಇಲ್ಲಿ ಬರ್ತಿದ್ರು. ಆದರೆ ಈ ದಿವಸ ಬೆಳಿಗ್ಗೆ 8 ಗಂಟೆಗೆ ಬರಲಿಲ್ಲ. ದೇವರ ಏನಾದ ಇಲ್ಲಾಂದರೆ ದೊಡ್ಡ ಅನಾಹುತ ಆಗ್ತಿತ್ತು. ಗೋಡೆ ಕಟ್ಟಿದ್ರು. ಅವ್ರು ಕಟ್ಟುವಾಗ ನಾವು ಹೇಳಿದ್ದು ಅದು ಯಾಕೆ ಕಟ್ಟುದು, ಅದು ಎಂದು ಮದುವೆ ಹಾಲು ಥರ ಮಾಡಿ ಬಿಡುದು, ಅದೇ ಮಣ್ಣೇನು ಹಾಕುದಿಲ್ಲ ಅಂತ ಹೇಳಿದ್ರು ಅವರು. ಆಯ್ತು ಅಂತ ಹೇಳಿ ನಾವು ಬಿಟ್ಟಿದ್ದೇವೆ. ಅದ್ರ ಮೇಲೆ ಹೋಸಲ ಮಣ್ಣಲ್ಲಿ ಅವತ್ತು ನೀರು ಬಿಟ್ಟು ನಮ್ಮ ಮನೆಯಲ್ಲಿ ಅಂಗಳದಲ್ಲೆಲ್ಲ ನೀರು ಬಂದು ಎಲ್ಲ ಇದಾಗಿ ಮುಳುಗಿ ಹೋಗಿ ಎಲ್ಲ ಬಿದ್ದು ಹೋಗಿದೆ. ಅದರ ಮಣ್ಣೆಲ್ಲ ನಾವು ತೆಗೆದದ್ದು ನಾವೇ. ಅವರೇನು ನೋಡಲಿಕ್ಕೆ ಬರಲಿಲ್ಲ, ಏನು ಮಾತು ಕೇಳಲಿಲ್ಲ. ಮತ್ತು ಮೊನ್ನೆ ಒಂದು ಅಲ್ಲಿ ಮಣ್ಣೆಲ್ಲ ಹಾಕ್ತಿದ್ರು. ನಾವು ಮಾತಾಡುವಾಗ ಅವ್ರು ಹೇಳಿದ್ರು ಅದು ನನ್ನ ಜಾಗದಲ್ಲಿ ಮಣ್ಣು ಹಾಕೋದು, ಅದು ಯಾಕೆ ಹಾಗೆ ಮಾತಾಡೋದು ಅಂತ ಹೇಳಿದರು. ಅದು ನಮ್ಮದೇ ಮನೆಗೆ ಡೈರೆಕ್ಟ್ ಬೀಳ್ತದೆ ಸರ್ ಅದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿಶನ್, ಲಕ್ಕಿಲಿ ಆ ಮನೆಯವರ ಸಮಯ ಪ್ರಜ್ಞೆಯಿಂದ 2 ದಿನಗಳ ಹಿಂದೆಯೇ ಮನೆ ಬಿಟ್ಟಿದ್ರಿಂದ ಅವರ ಪ್ರಾಣ ಉಳಿಯಿತು. ಈ ಕಾಂಪೌಂಡ್ ಯಾರಿಗೆ ಸೇರಿರುವಂತದ್ದು, ಎಷ್ಟು ವರ್ಷ ಆಯ್ತು ಕಟ್ಟಿ, ಈಗ ಬೀಳೋಕೆ ಎಕ್ಸಾಕ್ಟ್ಲಿ ರೀಸನ್ ಏನು, ಆಕ್ಷನ್ ಆಗಿದೆಯಾ? ಧನುಷ್, ಮಂಗಳೂರಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಂಗಳೂರಿನ ನಾಗುರಿಯಲ್ಲಿ 3 ಜನ ಮೃತ ಹೊಂದಿ ದೊಡ್ಡ ದುರಂತ ಆಯಿತು. ಅದೇ ರೀತಿಯಾಗಿ ಅದೇ ಮಾದರಿಯಲ್ಲಿ ಮಂಗಳೂರಿನ ತೊಕ್ಕೊಟ್ಟಿನ ಕೆರೆಬೈಲಲ್ಲಿ ಆಗಿರುವಂತದ್ದು. ಇದಕ್ಕೆ ನೇರವಾಗಿ ಕಾರಣ ಹಿಂಭಾಗದ ಆವರಣಗೋಡೆಯನ್ನ ತೋರಿಸ್ತಾ ಇದ್ದೀನಿ. ಆ ರೆಸಾರ್ಟ್ ಮಾಲಕರು ಇಲ್ಲಿ ಆವರಣಗೋಡೆಯನ್ನ ಸರಿಯಾಗಿ ಕಟ್ಟಬೇಕಾಗಿತ್ತು, ಜೊತೆಗೆ ಸ್ಥಳೀಯರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಬೇಕಾಗಿತ್ತು. ಆದ್ರೆ ಯಾವ ವ್ಯವಸ್ಥೆಯೂ ಮಾಡದೆ ಆವರಣಗೋಡೆ ಆಗಿರುವಂತದ್ದು. ಜೊತೆಗೆ ಆ ಕ್ರ್ಯಾಕ್ ಬಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯರು ನೇರವಾಗಿ ಅಧಿಕಾರಿಗಳ ಜೊತೆ ಹೇಳಿದ್ರು ಈ ರೀತಿಯಾಗಿ ಕ್ರ್ಯಾಕ್ ಆಗಿದೆ, ಮುಂದಿನ ಆ ಮಳೆಗಾಲದಲ್ಲಿ ದೊಡ್ಡ ಮಟ್ಟಿನ ಅನಾಹುತ ಆಗ್ಬೋದು ಅಂತ ಹೇಳಿ. ಆದ್ರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ದುರ್ಘಟನೆ ಆಗಿರುವಂತದ್ದು. ಪವಾಡ ಸದೃಶವಾಗಿ ಮನೆಯವರು ಬದುಕುಳಿದಿದ್ದಾರೆ. ಯಾಕಂದ್ರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಈ ಮನೆಯವರು ಖಾಲಿ ಮಾಡಿ ಅವರ ಸಂಬಂಧಿಕರ ಮನೆಗೆ ಹೋಗಿದ್ರು. ಆದ್ರೆ ದುರಂತ ಮಾತ್ರ ಇವತ್ತಿಗೆ ನಿಲ್ಲೋ ತರ ಕಾಣ್ತಾ ಇಲ್ಲ. ಕ್ರ್ಯಾಕ್ ವಾಲ್ ತುಂಬಾ ಪ್ರಮಾಣದಲ್ಲಿ ಆಗಿರುವಂತದ್ದು. ಆವರಣಗೋಡೆ ಈ ಭಾಗದಲ್ಲಿ ಸುಮಾರು ಅದರ ಕೆಳಗೆ 30ಕ್ಕೂ ಹೆಚ್ಚು ಮನೆಗಳಿವೆ. ಆ 30ಕ್ಕೂ ಹೆಚ್ಚು ಮನೆಗಳಿಗೆ ಈಗ ಆತಂಕ ಎದುರಾಗಿರುವಂತದ್ದು. ಕೆಳಭಾಗದಲ್ಲಿ ಕೂಡ ಮನೆ ಇರುವಂತದ್ದು. ಈ ಮನೆಗೆ ಈ ಆವರಣಗೋಡೆ ಬೀಳ್ತಾ ಇತ್ತು. ಆದ್ರೆ ಒಂದು ತೆಂಗಿನ ಮರದ ಆಧಾರದಲ್ಲಿ ಅದು ನಿಂತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಮನೆಯವರು ಕೂಡ ಸಾಕಷ್ಟು ಆತಂಕಗೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸ್ಥಳಕ್ಕೆ ಇಲ್ಲಿನ ಶಾಸಕರು ಮತ್ತು ಉಸ್ತುವಾರಿ ಸಚಿವರಾದಂತಹ UT ಖಾದರ್ ಅವರು ಬರ್ತಾರೆ. ಇಲ್ಲಿನ ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬೇರೆ ಕಡೆ ಹೋಗಿ ಬೇರೆ ಕಡೆ ಶಿಫ್ಟ್ ಆಗಿ ಅಂತ ಹೇಳಿ ಅಧಿಕಾರಿಗಳು
ಸುಲಭವಾಗಿ ನೋಟಿಸ್ ಕೊಡ್ತಾರೆ. ಆದ್ರೆ ಹೋದ ನಂತರವಾಗಿ ಏನ್ ಮಾಡೋದು ಎಂಬ ಪ್ರಶ್ನೆಯನ್ನ ಜನರು ಎತ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಈ ರೆಸಾರ್ಟ್ ಮಾಲಕರು ಸ್ಥಳೀಯರು ಕೊಟ್ಟಂತ ಮಾಹಿತಿ ಪ್ರಕಾರವಾಗಿ ರೆಸಾರ್ಟ್ ಮಾಲಕರೇ ಯಾರೆಲ್ಲ ಅಪಾಯದಲ್ಲಿದ್ದಾರೆ. ರೆಸಾರ್ಟ್ ಮಾಲೀಕ ಯಾರು, ಮತ್ತೆ ಈ ಒಂದು ರೆಸಾರ್ಟ್ ಬಹಳ ಎತ್ತರದ ಜಾಗದಲ್ಲಿರುವಂತದ್ದು ನೋಡ್ತಾ ಇದ್ರೆ ಅವೈಜ್ಞಾನಿಕವಾಗಿ ಇದನ್ನ ಕಟ್ಬಿಟ್ಟಿದ್ದಾರೆ ಹೇಗೆ ಅಂತ. ರೆಸಾರ್ಟ್ ಮಾಲೀಕ ಸ್ಪಾಟಿಗೆ ಬಂದಿದ್ದಾರೆ ಇಷ್ಟೊಂದು ದೊಡ್ಡ ಅವಘಡ ಆದ್ರೂ ಕೂಡ? ಖಂಡಿತ ಈಗಾಗಲೇ ನಿಮ್ಗೆ ದೃಶ್ಯವನ್ನ ತೋರಿಸ್ತಾ ಹೋಗ್ತೀವಿ. ಅಲ್ಲಿ ರೆಸಾರ್ಟ್ಗೆ ಸಂಬಂಧಪಟ್ಟವರು ಕೂಡ ಸ್ಥಳವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಯುಟಿ ಖಾದರ್ ಅವರು ಇಲ್ಲಿ ಸಭೆಯನ್ನು ಕೂಡ ಕರೆಯೋಕೆ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ರೆಸಾರ್ಟ್ ಮಾಲಕರು ಕೂಡ ಇರಬೇಕು ಅನ್ನೋದನ್ನ ಹೇಳಿರುವಂತದ್ದು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇವೆಲ್ಲರೂ ಕೂಡ ರೆಸಾರ್ಟ್ಗೆ ಸಂಬಂಧಪಟ್ಟಂತ ಜನರು. ಜೊತೆಗೆ ಇಲ್ಲಿ ರೆಸಾರ್ಟ್ ಅನ್ನ ಕಟ್ಟುವಾಗ ಸ್ಥಳೀಯರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ. ಇದೊಂದು ಮದುವೆ ಹಾಲ್ ಅಂತ ಹೇಳಿದ್ರು ಅಂತ ಹೇಳಿ ಸ್ಥಳೀಯರು ಕೊಟ್ಟಿರುವಂತದ್ದು. ಮತ್ತು ಆವರಣ ಗೋಡೆಯನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಟ್ಟುವ ಸಂದರ್ಭದಲ್ಲಿ ಕೆಳಗೆ ಆತಂಕ ಇರುತ್ತೆ. ಮಳೆಗಾಲದಲ್ಲಿ ಇದು ಇಳಿಜಾರು ಪ್ರದೇಶ ಆದ ಕಾರಣಕ್ಕಾಗಿ ಕೆಳಭಾಗದ ಮನೆಗಳಿಗೆ ಇದು ಆತಂಕ ಅಂತ ಹೇಳಿ ಗೊತ್ತಿದ್ರು ಕೂಡ ಮೇಲೆ ಆವರಣ ಗೋಡೆಯನ್ನ ಕಟ್ತಾ ಹೋದ್ರು. ಈ ಹಿನ್ನೆಲೆಯಲ್ಲಿ ಈ ದುರ್ಘಟನೆ ಆಗಿರುವಂತದ್ದು. ಹಾಗಾಗಿ ಇಲ್ಲಿನ ಶಾಸಕರು ಸ್ಥಳೀಯರಿಗೆ ಭರವಸೆ ಕೊಟ್ಟಿದ್ದಾರೆ, ಎಲ್ಲರನ್ನ ಸೇರಿಸಿ ಈಗ ಮೀಟಿಂಗ್ ಮಾಡ್ತೇವೆ ಅಂತ ಹೇಳಿ. ಆದ್ರೆ ಮೀಟಿಂಗ್ ಮಾಡಿ ಏನ್ ಪ್ರಯೋಜನ? ಪ್ರಕೃತಿ ವಿಕೋಪಕ್ಕೆ ಒಂದು ಮನೆ ಹಾನಿಯಾಗಿದೆ, ಸುಮಾರು 15ಕ್ಕೂ ಹೆಚ್ಚು ಮನೆಗಳು ಆತಂಕದಲ್ಲಿದೆ, ಅಲ್ಲಿನ ನಿವಾಸಿಗಳು ಆತಂಕದಲ್ಲಿದ್ದಾರೆ. ಇಲ್ಲಿ ಜೋರಾಗಿ ಗಾಳಿ ಮಳೆ ರಾತ್ರಿ ಬರ್ತಾ ಇದೆ ಕಳೆದ 3 ದಿನಗಳಿಂದ. ಹಾಗಾಗಿ ಮಳೆ ತೀವ್ರಗೊಂಡಂತಹ ಸಂದರ್ಭದಲ್ಲಿ ನಿದ್ದೆ ಕೂಡ ಮಾಡೋಕ್ಕಾಗಲ್ಲ. ಜೋರು ಗಾಳಿ ಬಂದ್ರೆ ನಾವು ಹೊರಗೆ ಹೋಗಿ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಹಿಂದೆಯೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಈಗ ದುರ್ಘಟನೆ ಆದ ಬಳಿಕ ಆದ್ರೂ ಎಚ್ಚೆತ್ತುಕೊಳ್ಬೇಕೆಂಬ ಆಗ್ರಹವನ್ನ ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ. ಫುಟ್ಪಾತ್ ಒತ್ತುವರಿ ತೆರವಿಗೆ ನೀಡಿದಂತಹ ಗಡುವು ಅಂತ್ಯ ಆಗಿದೆ. ಜಿಬಿಎ ವ್ಯಾಪ್ತಿಯ ಹಲವೆಡೆ ಒತ್ತುವರಿ ತೆರವು ಆಪರೇಷನ್ ನಡೀತಾ ಇತ್ತು. ವ್ಯಾಪಾರಿಗಳ ವಿರೋಧದ ಮಧ್ಯೆಯೂ ಕೂಡ ಕಾರ್ಯಾಚರಣೆಯನ್ನ ಮಾಡಿದ್ರು. ಜಿಬಿಎ ಒಂದು ಗಡುವನ್ನ ಕೊಟ್ಟಿತ್ತು. ಆ ಗಡುವಿನ ಒಳಗಡೆ ಪಾದಾಚಾರಿ ಮಾರ್ಗದಲ್ಲಿ ಯಾರೆಲ್ಲ ಬೀದಿ ಬದಿ ವ್ಯಾಪಾರವನ್ನ ಮಾಡ್ತಾರೆ ಅದನ್ನ ತೆರವು ಮಾಡಬೇಕು ಅಂತ ಒಂದು ಪರ್ಮಿಷನ್ ಕೊಟ್ಟು ತೆರವು ಮಾಡೋದಕ್ಕೆ ಹೇಳಿದ್ರು ನೋಡಿ. ಈಗ ಮೆಜೆಸ್ಟಿಕ್, ಜಯನಗರ, ಶಿವಾಜಿನಗರ, ಗಾಂಧಿನಗರ ಎಲ್ಲ ಭಾಗದಲ್ಲೂ ಕೂಡ ಮಾರ್ತಹಳ್ಳಿ, ಯಲಹಂಕ ಸೇರಿ ಹಲವೆಡೆ ಕಾರ್ಯಾಚರಣೆ ಅಂತ್ಯ ಆಗಿದೆ. ಫುಟ್ಪಾತ್ನಲ್ಲಿದ್ದ ಬೋರ್ಡ್, ಸೀಟ್ಗಳ ತೆರವು ಕೂಡ ಆಗಿರುವಂಥದ್ದು, ತಳ್ಳುಗಾಡಿದ್ದಂಥದ್ದು ಕೂಡ ತೆರವು ಮಾಡಿದ್ದಾರೆ. ಕೆಲವೆಡೆ ತೆರವು ಕಾರ್ಯಾಚರಣೆ ವೇಳೆ ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ತೆರವು ಕಾರ್ಯಾಚರಣೆಯನ್ನ ಮಾಡದಂತೆ ವರ್ತಕರು ಪಟ್ಟು ಹಿಡಿದಿದ್ದಾರೆ. ಅಧಿಕಾರಿಗಳು ಹಾಗೂ ವರ್ತಕರ ನಡುವೆ ವಾಕ್ಸಮರ ಕೂಡ ನಡೆದಿರುವಂಥದ್ದು. ಬೆಂಗಳೂರಿನ ನಾನಾ ಭಾಗದಲ್ಲಿ ತೆರವು ಕಾರ್ಯ ಆಗಿದೆ. ಇದಕ್ಕಿಂತ ಮುಂಚೆ ಈ ಟಾಯ್ಲೆಟ್ಸ್ ಕಟ್ಟೋಕ್ಕಿಂತ ಮುಂಚೆ ಎಲ್ಲ ಟಾಯ್ಲೆಟ್ ಕಟ್ಟಿದ್ರು ಕೂಡ ರಾತ್ರಿ ಹೊತ್ತು ಆದ್ರೆ ಸಾಕು ಇಲ್ಲಿ ರಿಸರ್ಚ್ ಮಾಡೋದು ಎಲ್ಲ ತೊಂದರೆಗಳಾಗ್ತಿತ್ತು. ಎಲ್ಲ ಇದಾಗ್ತಾ ಇರೋದ್ರಿಂದ ಇಲ್ಲೇ ಒಂದು ಚಿಕ್ಕದು ಇದ್ ಮಾಡ್ಕೊಂಡ್ರೆ ಯಾರೊಬ್ರು ಇದ್ ಮಾಡಲ್ಲ ಅನ್ನೋ ಟೈಪ್ಗೆ ಒಂದು ಇದರಿಂದ ನಾವು ಅದ್ ಮಾಡ್ಕೊಂಡಿದ್ವಿ ಕೂಡ. ಅಲ್ಲ, ಅಂಗಡಿಗೆ ಯಾರಿಗೂ ಕೊಟ್ಟಿಲ್ಲ ಸರ್, ನಾವೇ ಮಾಡ್ತಾ ಇರೋದು. ಯಾವ್ದು ಏನಿಲ್ಲ ಸರ್, ಮಾಮೂಲಿಯಾಗಿ ಏನು ಇವಾಗ ಅಲ್ಲಿ ಅಂಗಡಿ ಚಿಕ್ಕದಾಗಿ ಮಾಡ್ಕೊಂಡ್ರೆ ಯಾವ್ದೇ ತೊಂದರೆ ಇರಲ್ಲ, ಏನಿಲ್ಲ ಸರ್. ಆತರ ಪರ್ಮಿಷನ್ ಇಲ್ಲ, ನಾವೇ ಇದ್ ಮಾಡ್ಕೊಂಡಿದ್ದು ಆಯ್ತು. ಪರ್ಮಿಷನ್ ಇರ್ಲಿಲ್ಲ. ಹೌದೌದು. ಬಟ್ ನೀವೇ ನಿಯಮ ಉಲ್ಲಂಘನೆ ಆಗಿತ್ತು. ನಿಯಮ ಉಲ್ಲಂಘನೆ ಅಂದ್ರೆ ಇದೇ ಮೈನ್ ಏನು ಒಂದು ರಿಸರ್ಚ್ ಹೋಗ್ತಾರೆ, ಇದ್ ಮಾಡ್ತಾರೆ, ಇಲ್ಲೊಂದು ಕ್ಲೀನ್ನೆಸ್ ನೀಟ್ನೆಸ್ ಇರ್ಬೇಕು ಅನ್ನೋ. ಒತ್ತುವರಿ ತೆರವು ವೇಳೆ ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ಕಾಂಗ್ರೆಸ್ ಮುಖಂಡನೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಿರುವಂಥದ್ದು. ತಮ್ಮ ಸರ್ಕಾರ ಇದೆ, ತಾವು ಬೇಕಾದಂಗೆ ಮಾಡಬಹುದು ಅನ್ನುವಂಥದ್ದು. ಸುಲಭ ಶೌಚಾಲಯದ ಜಾಗದಲ್ಲಿ ಒತ್ತುವರಿ ಮಾಡಲಾಗಿದೆ. ಶೌಚಾಲಯಕ್ಕೆ ಅಂತ ಟೆಂಡರ್ ಅನ್ನ ಪಡೆದು ಹೆಚ್ಚುವರಿ ಗೋಡೆ ನಿರ್ಮಾಣ ಮಾಡಲಾಗಿದೆ. ಅನಧಿಕೃತವಾಗಿ ವ್ಯಾಪಾರ ಮಾಡಲಾಗ್ತಾ ಇತ್ತು. ಅಂಗಡಿಯನ್ನ ಮಾಡ್ಕೊಂಡಿದ್ದ ಕಾಂಗ್ರೆಸ್ ಲೀಡರ್ ಈತ. ಅಧಿಕಾರಿಗಳು ಬರ್ತಾ ಇದ್ದಂತೆ ಕೆಪಿಸಿಸಿ ಕಾರ್ಡ್ ಹಾಕಿಕೊಂಡು ಎಂಟ್ರಿಯನ್ನ ಕೊಟ್ಟಿದ್ದಾನೆ. ಅದಾದ ಮೇಲೆ ಮೊದಲು ಅಧಿಕಾರಿಗಳಿಗೆ ಆವಾಜನ್ನ ಹಾಕಿದ್ದಾನೆ. ಅಂದ್ರೆ ಈಗ ನಮ್ಮ ಸರ್ಕಾರ ಇರೋದು, ನಾವೇನ್ ಬೇಕಾದ್ರೂ ಮಾಡಬಹುದು ಅಂತ. ಬಳಿಕ ಒತ್ತುವರಿ ಮಾಡಿಕೊಂಡಿದ್ದನ್ನ ಒಪ್ಕೊಂಡಿದ್ದಾನೆ ಈ ಲೀಡರ್. ತೆರವು ಮಾಡದಂತೆ ಅಧಿಕಾರಿಗಳ ಬಳಿ ಮುಖಂಡನಿಂದ ಮನವಿಯನ್ನು ಕೂಡ ಮಾಡಲಾಗಿದೆ. ನೋಡಿ, ಆ ಜಾಗ ಶೌಚಾಲಯಕ್ಕೆ ಅಂತ ಕೊಟ್ಟಿರುವಂಥದ್ದು ಸರ್ಕಾರದಿಂದ. ಆತ ಏನು ಮಾಡಿದ್ದಾನೆ, ಆ ಒಂದು ಶೌಚಾಲಯದ ಟೆಂಡರ್ ಅನ್ನ ಪಡ್ಕೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ಅಂಗಡಿಯನ್ನು ಕೂಡ ಕಟ್ಟಿಬಿಟ್ಟಿದ್ದಾನೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ತೆರವು ಕಾರ್ಯ ನಡೆಸಲಾಯಿತು. ಹೆಚ್ಚು ಜನರು ಓಡಾಡೋ ಕಡೆ ಮಾತ್ರ ತೆರವನ್ನ ಮಾಡಬೇಕು. ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ.
ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ನಾವು ತೆರವು ಕಾರ್ಯವನ್ನ ಮಾಡ್ತಾ ಇದ್ದೀವಿ, ಹೆಚ್ಚು ಜನರು ಓಡಾಡೋ ಜಾಗದಲ್ಲಿ ಮಾತ್ರ ನಾವು ತೆರವು ಕಾರ್ಯ ಮಾಡಿರೋದು ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ದೇಶದ ಕಾನೂನು ಪಾದಾಚಾರಿ ಮಾರ್ಗಗಳಲ್ಲಿ ಫುಟ್ಪಾತ್ಗಳಲ್ಲಿ ಜನ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ದೇಶದ ಕಾನೂನಾಗಿದೆ. ಅದನ್ನು ಅನುಷ್ಠಾನ ಮಾಡಬೇಕು ಅಂತ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಅದರ ಪ್ರಕಾರವಾಗಿ GBA ವ್ಯಾಪ್ತಿಯಲ್ಲಿ ಕಾರ್ಪೊರೇಷನ್ ಲಿಮಿಟಲ್ಲಿ ಕಮಿಷನರ್ ಅವರು, ಪೊಲೀಸ್ನವರು, ಎಲ್ಲ ಅಧಿಕಾರಿಗಳು ಸೇರಿ ಈಗ ಇರುವ ಒಟ್ಟು ರಸ್ತೆಗಳ ಪೈಕಿ ನಮ್ಮ ಬೆಂಗಳೂರಲ್ಲಿ 14-15 ಸಾವಿರ ಕಿಲೋಮೀಟರ್ ರಸ್ತೆ ಇದೆ. ಅದರಲ್ಲಿ ಸದ್ಯಕ್ಕೆ ಒಂದು 2,000 ಕಿಲೋಮೀಟರ್ ಅಂದರೆ ಒಂದು ಲೆಸ್ ದೆನ್ 20%ಗಿಂತ ಕಡಿಮೆ ಎಲ್ಲಿ ಹೆಚ್ಚಿಗೆ ಜನ ಓಡಾಡುವಂಥ ರಸ್ತೆಗಳಿದ್ದಾವೆ ಅಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಜನಗಳ ಬೇಡಿಕೆ ಇದೆ, ಫುಟ್ಪಾತ್ಗಳಲ್ಲಿ ಓಡಾಡೋದು ಕಷ್ಟ ಆಗ್ತಾ ಇದೆ, ಫುಟ್ಪಾತ್ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಜನಗಳ ಬೇಡಿಕೆ ಇದೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೃಷ್ಣ ಬೈರೇಗೌಡರು ಬುದ್ಧಿವಂತರು, ನೋಡಿಕೊಂಡು ತೆರವು ಮಾಡಿಸ್ಲಿ, ಸಾಮಾನ್ಯ ಬಡವರಿಗೆ ಅನಾನುಕೂಲ ಮಾಡದೆ ಬಡವರ ಹೊಟ್ಟೆಗೆ ಹೊಡೆಯದೇ ತೆರವನ್ನ ಮಾಡಲಿ, ಜನನಿಬಿಡತೆ ಬಡವರು ಇರೋ ಕಡೆ ಯಾವ ರೀತಿ ತೆರವು ಮಾಡಬೇಕೋ ಮಾಡಲಿ ಅಂತಂದ್ರು. ಸಹೋದರ ಕೃಷ್ಣ ಬೈರೇಗೌಡರು ಕೆಲವರಿಗೆ ಅನಾನುಕೂಲ ಆಗಿರ್ಬೋದು, ಆದರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬೀದಿ ವ್ಯಾಪಾರಿಗೋಸ್ಕರನೇ 70 ಲಕ್ಷ ಕುಟುಂಬಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳ ನೆರವನ್ನು ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಏನು ಮಾಡಬೇಕು, ಆಯಾ ರಾಜ್ಯಗಳಿಗಿರ್ತಕ್ಕಂಥ ರಾಜ್ಯ ಸರ್ಕಾರಗಳು ಅವ್ರಿಗೆ ಎಲ್ಲಿ ವ್ಯಾಪಾರ ಮಾಡಬೇಕು, ಮತ್ತೊಂದು ಮಾಡಬೇಕು ಅನ್ನೋದನ್ನು ಅವ್ರು ಮಾಡಬೇಕು. ಮತ್ತು ಅವರು ಕೂಡ ಜನಸಂದಣಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಅವರು ಕೂಡ ಚಿಂತನೆ ಮಾಡಬೇಕು. ಆದರೆ ನನಗನ್ನಿಸ್ತದೆ ಕೃಷ್ಣ ಬೈರೇಗೌಡರು ಬುದ್ಧಿವಂತರಿದ್ದಾರೆ. ಇಂಥವೆಲ್ಲವನ್ನು ನೋಡಿ ಸಾಮಾನ್ಯ ಬಡವರಿಗೂ ಕೂಡ ಅನಾನುಕೂಲ ಆಗದಾಗೆ, ಅವ್ರಿಗೂ ಹೊಟ್ಟೆ ಮೇಲೆ ಹೊಡಿದಾಗೆ, ಎಲ್ಲೆಲ್ಲಿ ಏನೇನು ಮಾಡಿದ್ರೆ ಆಗ್ತದೆ ಅನ್ನೋದು ಅರ್ಥ ಮಾಡಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳೇ ಅವ್ರ ಬಗ್ಗೆ ಇಷ್ಟೊಂದು ಗೌರವ ಇಟ್ಕೊಂಡು ಅವರನ್ನು ಕೂಡ ಬದುಕಬೇಕು, ಬಾಳಬೇಕು, ಅವ್ರ ಕುಟುಂಬವು ಕೂಡ ಮೇಲ್ಪಂಕ್ತಿಗೆ ಬರಬೇಕು ಅಂದಾಗ ನಿಮ್ಮ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಪ್ರಗತಿ, ಇವತ್ತಿನ ತೆರವು ಕಾರ್ಯಾಚರಣೆ ಅಂತಿಮ ಹಂತಕ್ಕೆ ಬಂದಿದೆಯಾ ಮತ್ತು ನಾಳೆ ಮತ್ತೆ ತೆರವು ಕಾರ್ಯಾಚರಣೆ ಇರತ್ತಾ? ಪರ ವಿರೋಧ ಯಾವ ರೀತಿ ಇದೆ ಈ ತೆರವು ಕಾರ್ಯಾಚರಣೆಗೆ? ಧನುಶ್ರೀ, ಒತ್ತುವರಿ ತೆರವು ಕಾರ್ಯಾಚರಣೆ ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ. ಇವತ್ತಿನಿಂದ ಆರಂಭ ಆಗಿದೆ. ಈಗಾಗಲೇ 15,000 ಕಿಲೋಮೀಟರ್ ನಗರದಲ್ಲಿ ರಸ್ತೆ ಇದೆ. ಇದರಲ್ಲಿ ಆರ್ಟೀರಿಯಲ್ ರಸ್ತೆ ಮತ್ತೆ ಸಬ್ ಆರ್ಟೀರಿಯಲ್ ರಸ್ತೆ ಅಂತ ಅದನ್ನ ವಿಂಗಡಣೆ ಮಾಡಿರ್ತಾರೆ. ಇದರಲ್ಲಿ ಇರುವಂತಹ ಪ್ರಮುಖವಾದಂತಹ ಜಾಗಗಳಲ್ಲಿ ಗುರುತಿಸಿ ಜನರಿಗೆ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಪಾದಚಾರಿ ಮಾರ್ಗದಲ್ಲಿ ಓಡಾಟವನ್ನ ನಡೆಸೋದಕ್ಕೆ ಅಂತಹ ಜಾಗಗಳನ್ನು ಗುರುತಿಸಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಸುಮಾರು 2,000 ಕಿಲೋಮೀಟರ್ ರಸ್ತೆವರೆಗೂ ಕೂಡ ಗುರುತಿಸಿ ಇಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ನಾನ್ ವೆಂಡಿಂಗ್ ವಲಯಗಳನ್ನ ಈ ಹಿಂದೆ ಅಂದ್ರೆ ಈ ತೆರವು ಕಾರ್ಯಾಚರಣೆ ಆರಂಭ ಆಗೋದಕ್ಕಿಂತ ಮುಂಚೆಯೇ ಕೃಷ್ಣ ಬೈರೇಗೌಡರು ಅದನ್ನ ಗುರುತಿಸೋದಕ್ಕೆ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಸೊ 5 ವಲಯಗಳಲ್ಲೂ ಕೂಡ ನಾನ್ ವೆಂಡಿಂಗ್ ವಲಯಗಳನ್ನ ಗುರುತಿಸಿ ಅಂತಹ ಜಾಗದಲ್ಲಿ ಏನಾದ್ರೂ ಈ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ರೆ, ಅನಧಿಕೃತವಾಗಿ ವ್ಯಾಪಾರ ಮಾಡ್ತಾ ಇದ್ರೆ ಅಂತವ್ರನ್ನ ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಸೊ ಮೆಜೆಸ್ಟಿಕ್ ಆಗ್ಲಿ, ಬಸವನಗುಡಿ ಆಗ್ಲಿ, ಜಯನಗರ ಆಗ್ಲಿ, ಮಡಿವಾಳ ಆಗ್ಲಿ ಅಥವಾ ಮಾರಸಹಳ್ಳಿ ಭಾಗದಾಗ್ಲಿ 5 ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು. ಸೊ ಜನಸಾಮಾನ್ಯರು ಜೊತೆಗೆ ಪಾದಚಾರಿಗಳು ಸ್ವಲ್ಪ ಮಟ್ಟಿಗೆ ಖುಷಿಯಾಗಿದ್ದಾರೆ, ಆದ್ರೆ ವ್ಯಾಪಾರಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದೇ ತಿಂಗಳು ಜುಲೈ 9ನೇ ತಾರೀಕಿಗೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಪ್ರತಿಭಟನೆ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಸೊ ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘ ಅದರೊಂದಿಗೆ ಒಂದು 9 ಸಂಘಟನೆಗಳು ಒಗ್ಗೂಡಿ ಅವರೆಲ್ಲರೂ ಕೂಡ ಪ್ರತಿಭಟನೆ ಫ್ರೀಡಂ ಪಾರ್ಕ್ ನಲ್ಲಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಮೂಲಕ ಸರ್ಕಾರಕ್ಕೆ ಈ ಹಿಂದೆ ಕೃಷ್ಣ ಬೈರೇಗೌಡರಿಗೆ ಒಂದು ಸಲ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇದೇ ಸಂಘದಿಂದ. ಇನ್ನು ಮುಂದೆಯೂ ಕೂಡ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿ ಅದಾದ ಬಳಿಕ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಭೇಟಿಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಾ, ಇವತ್ತು ಬೆಂಗಳೂರಿನಲ್ಲಿ ನಾನಾ ಭಾಗದಲ್ಲಿ ಸರ್ಕಾರದ ಆದೇಶದ ಮೇರೆಗೆ, ಕೋರ್ಟ್ನ ಆದೇಶದ ಮೇರೆಗೆ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಅಂದರೆ ಈ ಫುಟ್ಪಾತ್ನಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾ ಇದ್ರು ನೋಡಿ, ಅತಿ ಹೆಚ್ಚು ಜನಸಂದಣಿ ಹೊಂದುವಂಥ ಜಾಗ ಇರಬಹುದು, ಜಾಸ್ತಿ ಜನರು ನಡೆದುಕೊಂಡು ಹೋಗುವಂಥ ಫುಟ್ಪಾತ್ಗಳಿರಬಹುದು, ಅವುಗಳನ್ನೆಲ್ಲವನ್ನ ಗುರುತು ಮಾಡಿಬಿಟ್ಟು ಆ ಭಾಗದಲ್ಲಿ ಏನು ಬೀದಿ ವ್ಯಾಪಾರಿಗಳು ಪುಟ್ಟ ಪುಟ್ಟ ಅಂಗಡಿಗಳನ್ನು ಹಾಕ್ಕೊಂಡಿರುವಂಥದ್ದು, ಸೊ ಇಂಥದ್ದನ್ನೆಲ್ಲ ಇವತ್ತು ತೆರವು ಕಾರ್ಯಾಚರಣೆ ಮಾಡಲಾಗಿದೆ.